ಇದು ಜಂಬ್ರಗಟ್ಟೆ, ಇದೇ ಗ್ರಾಮದ ನನ್ನ ಹೆಸರು ನಾಗರಾಜ್ ಅಂತೇಳಿ. ಸರ್ ಭಾರಿ ತುಂಬ ವರ್ಷದಿಂದನೂ ಇದೇ ಥರ ನಡೀತೈತೆ. ಬರೀ ದೇವ್ರು ಬರೋದು, ನಮ್ಮ ಮೇಲೆ ದೇವ್ರು ಬರುತ್ತೆ, ನಮ್ಮ ಮೇಲೆ ಬರುತ್ತೆ ಅಂತಂದು ಒಂದು 15 ಜನ ಮೇಲೆ ಬರ್ತೈತೆ ದೇವ್ರು. ಇವತ್ತು ನಿನ್ನೆಸಿಂದ ಯಾರ ಮೇಲೂ ದೇವ್ರು ಬಂದಿಲ್ಲ. ಇಂಥ ಟೈಮ್ನಾಗ ಬರ್ಬೇಕು ದೇವರು. ಅದಕ್ಕಿಂತ ಮೊದಲು ಮೊನ್ನೆ ಸವಮ್ಮ ಒಂದು ತಿಂಗಳು ಮುಂದೆ ಬಂದಿದ್ದು ದೇವ್ರ ಅಮ್ಮಗೆ. ಎಲ್ಲ ಗ್ರಾಮಸ್ಥರೆಲ್ಲ ಬೈದು ಕಳಿಸಿದ್ರು, ಇನ್ಮೇಲೆಲ್ಲ ಯಾವ ನಡಿಬೇಡ್ರಿ, ಯುಗಾದಿ ಹಬ್ಬ ಮಟ್ಟ ಯಾರು ಯಾವುದೇ ಕಾರಣಕ್ಕೂ ಬರಬೇಡ್ರಿ, ದೇವ್ರ ಹತ್ರ ದೇವಸ್ಥಾನ ಹತ್ರ ಬರಬೇಡ್ರಿ ಅಂತ ಹೇಳಿದ್ರು. ಆದರೂ ಅಮ್ಮವರು ಮೊನ್ನೆಸಿಂದ ಒಂದು 2 ತಿಂಗಳಿಂದನೂ ಅವರು ಓದ್ಕಿಂತ ಬಂದ್ಕಿಂತ ಎಲ್ಲ ಅವ್ರದೇ ಥರ ಮಾಡಿದ್ದಾರೆ ಅವರು. ಮೊನ್ನೆ ಸಹ ಅಮ್ಮಗೇನೋ ಹುಷಾರಿಲ್ಲ ಅಂತಂದು, ಹುಷಾರಿತ್ತು, ಇವಮ್ಮ ಡೆತ್ ಆಗಿದಾರಲ್ಲ ಅವರು ಚೆನ್ನಾಗೇ ಇದ್ರು, ಗೀತಮ್ಮ ಅಂತೇಳಿ. ಅವ್ರ ಹೆಸರು ನಮಗೆ ಗೊತ್ತಿಲ್ಲ, ಅವ್ರ ಹೆಸರುಗಳು. ಹುಷಾರಿಲ್ಲ ಅಂತಂದು ಆ ಹುಡುಗ ಏನು ಮಾಡ್ಬಿಟ್ಟಿದ್ದ, ನನ್ನ ಮಗ ಹೋಗಿ ಬಾ ದೇವ್ರ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತಂದು ಅಮ್ಮ ಕರ್ಕೊಂಡು ಹೋಗಿ ಈ ಥರ ಮಾಡಿರೋದವ್ರು. ಘಟನೆ ಅಂತಂದರೆ ದೇವ್ರಿಗೆ ಬರ್ಸಿ ದೇವ ಬಂದಿತ್ತೆ ಅಂತಂದು ಅಮ್ಮಗೆ ಗಮ್ಗ ಹೊಡೆದಿದ್ದಾರೆ. ಎಲ್ಲರೂ ಟಿ ವಿಯಲ್ಲಿ ನೋಡಿದರು. ಚೋಡವ ಬಂದಿರೋ ಅಮ್ಮ, ದೇವ್ರು ಬಂದಿರೋ ಅಮ್ಮ, ಅದು ಅವಮ್ಮ ಆ ಥರ ಮಾಡಿರೋದು ಆಶಾ ಅಂತೇಳಿ. ಅದಕ್ಕಿಂತ ಸರ್ ಮೊದಲು ಈಗ ಕೋಲು ನಿಂಬೆಹಣ್ಣು ಕೊಟ್ಟರಿಗೆ ಅವ್ರಿಗೂ ಪರ್ಮಿಷನ್ ಕೊಡಲೇಬೇಕು ಸರ್ ನೀವು. ಯಾಕೆಂದ್ರೆ ಯಾರೂ ಹೋಗಿಲ್ಲ ಊರಾಗೆ, ಒಂದು 4-5 ಜನ ಕರ್ಕೊಂಡು ಹೋಗಿರೋದು ಅಮ್ಮಗೆ. ನಿಂತ್ಕೊಂಡು ನೋಡೋರಿಗೂ ಪರ್ಮಿಷನ್ ಕೊಡ್ಬೇಕು, ಬಿಡಿಸಿಲ್ಲ ಅಂತೇಳಿ ಅಷ್ಟೇ ಸರ್. ತಲೆ ಮೇಲೆ ಕಲ್ಲೆಲ್ಲ ಇಟ್ಟಿದ್ರಂತೆ, ನಮ್ಮೆಲ್ಲ ಗೊತ್ತಿಲ್ಲ. ತಲೆ ಮೇಲೆ ಮಣ್ಕಾಲ ಮೇಲೆಲ್ಲ ಕಲ್ಲು ಇಟ್ಟಿದ್ರಂತೆ. ಆಮೇಲೆ ಕೋಲ್ ಮುರ್ಕೊಂಡು ಹೊಡೆದಿದ್ದಾರೆ. ಆಮೇಲೆ ನಿಂಬೆಹಣ್ಣು ಹಿಡ್ಕೊಂಡು ತಲೆಯೆಲ್ಲ ಹೊಡೆದಿದ್ದಾರೆ. ಇವೆಲ್ಲ ನಿಂತ್ಕೊಂಡು ನೋಡಿದವರಿಗೂ ಸುಮ್ಮನೆ ಯಾಕೆ ನಿಂತ್ಕೊಂಡು ನೋಡ್ಬೇಕಿತ್ತು, ಅವರು ಬಿಡಿಸ್ಬೋದಿತ್ತಲ್ಲ. ಯಾಕೆ ಇಷ್ಟಾಗೊಂದು ಹಿಂಸೆ ಮಾಡ್ತವೆ ದೇವ್ರುಗಳು? ಏನೋ ಬರ್ತಾವೆ ದೇವ್ರುಗಳು, ಒಂದು 2 ಹೊಡ್ತಾ ಹೊಡೆದೋಕವು ಅಷ್ಟೇ, ಇನ್ನೇನು ಜಾಸ್ತಿ ಏನು ಮಾಡಲ್ಲ. ಇಷ್ಟು ಮಾಡಿದಾರೆ ನೋಡ್ರಿ ಸರ್ ನೀವು ಅವತ್ತೆಲ್ಲ. ಆಮೇಲೆ ಭಾರಿ ಜನ ಮೇಲೆ ದೇವ್ರು ಬರ್ತೈತೆ ಸರ್, ಎಲ್ಲರ ಮೇಲೂ. ನಮ್ಮ ಮೇಲೆ ಬರ್ತಿತ್ತೆ, ನನ್ನ ಮೇಲೆ ಬರ್ತಿತ್ತೆ, ತಡಾದು ಬರ್ತದ ನೋಡ್ರಿ ದೇವ್ರುಗಳು. ರಾತ್ರಲ್ಲ ಸರ್, ಮಂಗಳವಾರ ಶುಕ್ರವಾರ ಅನ್ನಂಗಿಲ್ಲ, ಬರೀ ಕೋಳಿ ಕೂರೆ ದೇವ್ರು ಭಕ್ತ ಬರ್ತಾರೆ. ಅವ್ರು ಕೋರಿ ಕೊಟ್ಬಿಟ್ಲೆ ಸುಮ್ಮನೆ ಅವ್ರು ವಾಪಸ್ ಹೋಗ್ತಿರೋದು, ಇವ್ರು ಮಾಡ್ಕೊಂಡು ತಿಂತಿರೋದು ಸುಮ್ಮನೆ. ಈ ಥರ ನಡೀತೈತೆ, ಸುಮಾರು ವರ್ಷದಿಂದ ಇದೇ ಥರ ನಡೀತೈತೆ ಸರ್ ಎಲ್ಲ ಊರಾಗಿ. ಅದು ರಾತ್ರಿ ಒಂದು 10 ಗಂಟೆ 9 ಗಂಟೆ ಆಗಿತ್ತಂತೆ, 9:30 10 ಗಂಟೆ ಆಗಿತ್ತಂತೆ. ಅವಾಗ ಕರ್ಕೊಂಡೋಗಿ ಎಲ್ಲ ಜನ ನಿಂತ್ಕೊಂಡು ನೋಡಿದ್ದಾರೆ. ಆದರೂ ಅವರು ಯಾರು ಬಿಡ್ಸೋಕೆ ಬಿಟ್ಟಿಲ್ಲ. ರಾತ್ರಿ ಸುಮಾರು 2 ಗಂಟೆ ಮಟ್ಟ ನಡೀತಂತೆ. ಹಳೆ ಜಂಬ್ರಗಟ್ಟೆ ಗ್ರಾಮ ಐತಲ್ಲ, ಒಂದು ದೇವಸ್ಥಾನ ಇದೆ ನಮ್ಮ ಹತ್ರ, ಚೋಡಮರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದಾರೆ. ಅಲ್ಲಿ ಕರ್ಕೊಂಡು ಜೋಡಮ್ಮ ದೇವಸ್ಥಾನ ಹತ್ರ ಹೋಗಿ ಕರ್ಕೊಂಡೋಗಿ ಈ ಥರ ಮಾಡೋದವ್ರು. ಇಲ್ಲ, ರೋಡಲ್ಲಿ ಸಿಮೆಂಟ್ ರೋಡಲ್ಲಿ ಇದೆ ಅಲ್ಲಿ ಹೊರಗೆ, ಆ ರೋಡಲ್ಲಿ ಹಂಗೆ ಮಾಡೋದು. ದೇವಸ್ಥಾನದ ಒಳಗೆ ಕರ್ಕೊಂಡೋಗಿಲ್ಲ ಅವರು. ಆ ಥರ ಈ ಥರ ಅಭಿಪ್ರಾಯ ಏನೈತೆ ಅಂತಂದ್ರೆ, ಇವೆಲ್ಲ ಬಿಡ್ಬೇಕು. ಇವೆಲ್ಲ ಊರೊಳಗೆ ಮೂಢನಂಬಿಕೆಗಳು ಬರೀ ಇದೆ. ದಿವಸ ಬೆಳಿಗ್ಗೆ ಕೂಡ್ಲಿ ಬರೀ ಮೂಢನಂಬಿಕೆ. ಇವ್ ರಾತ್ರಿ ಹೊತ್ತು ನೋಡೋದೆಯಾ, ಹಗಲೊತ್ತು ನೋಡೋದೆಯಾ, ಬರೀ ಇದೇ ನಡೀತೈತೆ ಊರಾಗಿ. ಯಾರು ಚಕಾರ ಎತ್ತಿಲ್ಲ. ಯಾವ ಬುದ್ಧಿವಂತರು ಎಲ್ಲ ಹೇಳಿದ್ದಾರೆ, ಎಲ್ಲ ಮುಖಂಡರು ಊರಾಗ ಒಂದು 4 ಜನ ಇದಾರೆ, ಎಲ್ಲರೂ ಹೇಳಿದ್ದಾರೆ ಈ ಥರ ಮಾಡಬೇಡ್ರಿ, ಮುಂದೆ ಅನಾಹುತ ಹಾಕವೆ, ನಮ್ಮ ಕೆಟ್ಟ ಹೆಸರಾಕತ್ತೆ, ನಮ್ಮೂರ್ ದೇವಸ್ಥಾನಗಳು, ನಮ್ಮೂರ್ ದೇವ್ರುಗಳೆಲ್ಲ, ನಮ್ಮೂರ್ ದೇವಸ್ಥಗಳ ಹೆಸರೆಲ್ಲ ಕೆಡ್ಸ್ತಿದ್ರಿ ನೀವು ಅಂತ ಎಲ್ಲ ಹೇಳಿದ್ದಾರೆ. ಆದ್ರೆ ಇವ್ರು ಬಿಡ್ತಾ ಇಲ್ಲ. ಪ್ರತಿಯೊಬ್ರು ಹೇಳ್ತಿದ್ದಾರೆ, ಎಲ್ಲ ಸಣ್ಣ ಹುಡುಗರಿಂದನೂ ಹೇಳ್ತಿದ್ದಾರೆ ಈ ಥರ ಮಾಡಬೇಡ್ರಿ, ಊರ ಹೆಸರು ಕೆಡ್ಸ್ಬೇಡ್ರಿ ಅಂತ. ಆದ್ರೂ ಇವ್ರು ಬಿಡ್ತಾ ಇಲ್ಲ, ಒಂದು 4-5 ಜನ ಸೇರ್ಕೊಂಡು. ಸರ್, ನನ್ನ ಹೆಸರು ದೀಪು ಅಂತ, ಜಂಬೂರಗಟ್ಟೆ ಗ್ರಾಮದನು. ಅವರಿಗೆ ಗೀತಮ್ಮ ಅವರಿಗೆ ಸುಮಾರು 15-20 ದಿವಸದಿಂದ ಹುಷಾರಿದ್ದಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬರೋದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಬರೋದು, ಈ ಥರ ಮಾಡ್ಕೊಳ್ತಾ ಇದ್ದರು. ಅವ್ರ ಮಗ ಇದ್ದವನು ದೇವಸ್ಥಾನಕ್ಕೆಲ್ಲ ಅಪ್ಪಣೆ ಅದು ಕೇಳಿದ್ದಾನೆ. ಅಪ್ಪಣೆ ಕೊಟ್ಟಿತ್ತೋ ಇಲ್ಲೋ ಗೊತ್ತಿಲ್ಲ ಸರ್. ಅದು ನಮಗೆ ಯಾರೋ ನಮ್ಮೂರಲ್ಲಿ ದೇವ್ರು ಬರುತ್ತೆ ಅಂತ ಅಂದು ಅವ್ರಿಗೆ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಕರ್ಕೊಂಬಂದು ಒಂಡುಸಿ ಕೇಳಿದ್ದಾರೆ, ಯಾವುದೋ ದೆವ್ವ ಐತಿ ಇದು ಬಿಡಿಸ್ಬೇಕು ಅಂತ. ಅವರಾದರೂ ಹೇಳಿದ್ದಾರೆ. ಆದರೂ ಒಂದು ದಿವಸ ಟೈಮ್ ನೋಡ್ಕೊಂಡು ಇವತ್ತು ಬೇಡ ನಾಳೆ ಅಂತ ಹೇಳಿ ಮಾಡಿದ್ದಾರೆ. ನಾಳೆ ಕರ್ಕೊಂಡೋಗಿ ಮನೆ ಒಳಗೆ ಕರ್ಕೊಂಡೋಗಿ ಮನೆ ಒಳಗಿಂದ ಚೋಡಮ್ಮ ದೇವಸ್ಥಾನ ತನಕನು ಹೊಡ್ಕೊಂತ ಕರ್ಕೊಂಡೋಗಿದ್ದಾರೆ. ಊರ ಗ್ರಾಮಸ್ಥರು ಯಾಕೆ ಹೊಡಿತಾರೆ ಏನು ಅಂತ ಕೇಳಕ್ ಹೋದ್ರೆ ಯಾರು ಬರಬೇಡ್ರಿ ಹತ್ರ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಚೋಡಮ್ಮ ಬರುತ್ತಲ್ಲ, ಅವರು ಹೊಡೆದಿರೋದು ಗೀತಮ್ಮ ಅವರಿಗೆ ಒಂದೊಂದೇ ಹೊಡೆದಿದ್ದಾರೆ. ಅದು ಯಾವ ಥರ ಏನಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ. ಆಮೇಲೆ ಚೋಡಮ್ಮ ದೇವಸ್ಥಾನ ಹತ್ರ ಹೋಗಾದ್ಮೇಲೆ ಅಲ್ಲಿ ಬಿಡ್ಸಕ್ಕೆ ಅಂತ ಹೋಗಾದ್ಮೇಲೆ ಅಲ್ಲಿಂದ ಹೊಡೆದಾದ್ಮೇಲೆ ಅಲ್ಲಿಂದ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಾದ್ಮೇಲೆ ಬೆಳಗಿನ ಜಾವ 5:30-6 ಗಂಟೆಗೆ ತಡ್ಕೊಂಡ್ಲಾರ್ದ ತೀರ್ಕೊಂಡಿದ್ದಾರೆ ಅವ್ರು ತೀರ್ಕೊಂಡಾದ್ಮೇಲೆ ಮಗ ಬಂದು ತೊಗೊಂಬಂದಾದ್ಮೇಲೆ ಊರ ಗ್ರಾಮಾಂತರಿಗೆಲ್ಲ ಗೊತ್ತಾಯ್ತು. ಬೆಳಿಗ್ಗೆ ಗೊತ್ತಾದ್ಮೇಲೆ ತಗೊಂಡು ಬಾಡಿ ಇಟ್ಕೊಂಡಾದ್ಮೇಲೆ ಈ ಥರ ಸ್ಟೇಷನ್ನು ಕಂಪ್ಲೇಂಟು ಅಂತ ಅವ್ರ ಮನೇಲಿ ಹೇಳ್ತಾ ಇದ್ರು. ಯಾವ ಥರ ಏನು ಅಂತ ಊರ ಮುಖಂಡರು ಎಲ್ಲ ಪಂಚಾಯತ್ಗೆ ಇಟ್ಟರು.
ಪಂಚಾಯತ್ಗೆ ಇಟ್ಟು ಈ ಥರ ಎಲ್ಲ ಮಾಡಬಾರ್ದು, ಈ ಥರ ಹೇಳಿದ್ವಿ ನಾವು, ಈ ಥರ ಎಲ್ಲ ಮಾಡ್ಕೊಬಾರ್ದು ಅಂತ ಹೇಳಿದರು. ಆದರೂ ಅವರು ಬಾಡಿ ಸತ್ತಿದ್ದವ್ರ ಮನೆಯವರು ತಡ್ಕೊಂಡ್ಲಾರ್ದ ಕಂಪ್ಲೇಂಟು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಆ ಕಂಪ್ಲೇಂಟಲ್ಲಿ ಸ್ಟೇಷನಲ್ಲಿ ಮೂವ್ ಆಗೋದು ಆಗ್ತಾನೆ ಇದೆ. ಗ್ರಾಮಸ್ಥರಿಗೂ ಏನು ಒಂಚೂರು ಬೆಲೆ ಕೊಟ್ಟಿಲ್ಲ. ಗ್ರಾಮಸ್ಥರು ಹೇಳಿದರು, ಏನಂತ ಹೇಳಿದರು, ಇದೆಲ್ಲ ಮಾಡ್ಕೊಂತ ಹೋದ್ರೆ ಊರೊಳಗೆ ಸರಿಯಾಗಲ್ಲ, ನೀವು ಮಾಡ್ದಂಗೆ ಮಾಡ್ಕೊಂತ ಹೋಗ್ಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ಏನ್ ಮಾಡಬಾರ್ದು ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪಾಯ್ತು ಅಥವಾ ಇಲ್ಲ, ಅವ್ರು ಮಾಡೋದು ಕರೆವ ಇವ್ರು ಮಾಡಿದ್ದಾರೆ. ಗ್ರಾಮಸ್ಥರು ಮಾತು ಇಬ್ರು ಕೇಳಿಲ್ಲ, ಅವರು ಕೇಳಿಲ್ಲ, ಇವರು ಕೇಳಿಲ್ಲ. ಏನಾರ ಒಬ್ರು ಗ್ರಾಮಾಂತರು ಮಾತಾಡದಿರಲ್ಲ ಯಜಮಾನ್ರು, ಅವ್ರ ಮಾತು ಯಾರೂ ಕೇಳಿಲ್ಲ ಸರ್. ಅವ್ರು ಕೇಳಿದ್ರೆ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಈಗ ಸ್ಟೇಷನ್ ಮುಖಾಂತರ ಕಾನೂನು ಮುಖಾಂತರ ಏನ್ ನಡೀತಾ ಇದೆ ಅದ್ ನಡೀತಾನೆ ಇದೆ. ಈ ತರ ಘಟನೆ ಆಗಿರ್ತಕ್ಕಂಥ ಈ ತರ ಘಟನೆ ಆಗ್ಬಾರ್ದು ಅಂತ ನಾವ್ ಹೇಳ್ತೀವಿ. ಊರ ಗ್ರಾಮರೆಲ್ಲ ಬಂದೋಬಸ್ತ್ ಮಾಡಿದ್ರು, ಆದ್ರೂ ಅವ್ರಿಗೆ ಮೀರಿ ಹೋಗಿದ್ದಾರೆ ಸರ್. ಅಲ್ಲಿ ಗೊತ್ತಿಲ್ಲ ಸರ್ ನಮಗೆ ಏನ್ ಮಾಡಿದ್ದಾರೆ ಏನ್ ಬಿಟ್ಟಿದ್ದಾರೆ ಅಂತ. ಜನ ಹೇಳ್ತಾರೆ ಕಲ್ಲಲ್ಲಿ ಕಲ್ಲು ತಲೆ ಮೇಲೆ ಓಡಿಸಿಟ್ಟಿದ್ರು, ಕೋಲಲ್ಲಿ ಹೊಡೆದಿದ್ರು, ಅವೆಲ್ಲ ಹೇಳ್ತಾ ಇದ್ರು. ಆ ಥರ ನಮಗೆ ಗೊತ್ತಿಲ್ಲದ ವಿಷಯ. ಏನೋ ಸರ್ ಊರ ಗ್ರಾಮದ ಈ ಥರ ಆಗಿದೆ, ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತ ನಾವು ಮನವಿ ಪಡ್ತಾ ಇದೀವಿ. ಹ್ಞೂ, ಇದೇ ಸರ್ ಫಸ್ಟ್ ಟೈಪ್.